ಕಳೆದ 3 ವರ್ಷದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಉತ್ತಮ ಕೆಲಸ ಮಾಡಿದ್ದೇನೆ. ನನಗೆ ಪಕ್ಷ ಈಗ ಯಾವುದೇ ಜವಾಬ್ದಾರಿ ನೀಡಿದ್ರೂ ಕೆಲಸ ಮಾಡ್ತೇನೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಎಂದು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಗುರುವಾರ ಬೆಳಗಾವಿಯ ಬೂಡಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದ ಸಚಿವ ಸಂಪುಟದಲ್ಲಿ ಮಹಿಳಾ ಸಚಿವರನ್ನ ಮಾಡಬೇಕಿತ್ತು. ಆದರೆ ಒಂದು ಖಾತೆ ಇದೆ, ಯಾರು ಸಮರ್ಥರೋ ಅವರಿಗೆ ಕೊಡುತ್ತಾರೆ. ಹೈಕಮಾಂಡ್ ನನಗೆ ಯಾವುದೇ ಜವಾಬ್ದಾರಿ ನೀಡಿದ್ರೂ ನಿಭಾಯಿಸುವೆ. ನನಗೆ ಯಾವುದೇ ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರ ಮಾಡುವುದಿಲ್ಲ ಎಂದರು. ಈ ಹಿಂದೆ ನಾನು ಮೌನವಾಗಿದ್ದಾಗ ಅರ್ಥ ಬೇರೆ ಇತ್ತು. ಈಗ ಮೌನವಾಗಿರುವುದು ಅದು ಅರ್ಥ ಅಲ್ಲ. ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿ. ಮುಖ್ಯಮಂತ್ರಿ ಹೈಕಮಾಂಡ್ ನಿರ್ಣಯವೇ ಅಂತಿಮ. ನಮಸ್ಕಾರಗಳನ್ನು ಹೇಳ್ತಾ ಶಾಸಕರು ಸಹೋದರರಾದಂಥ ರಾಜು ಸೇಠ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ. ಯಾಕಂತಂದರೆ ನಾವೆಲ್ಲರೂ ಒಂದು ತಿಂಗಳ ಹಿಂದೆ ಮಾತಾಡಿಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ನಾವೆಲ್ಲರೂ ಒಗ್ಗಟ್ಟಾಗಿಯೇ ಇಡೀ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ನಾವು ಸತೀಶನ ಹೇಳಿ ಆವಾಗ CM ಸಾಹೇಬರು ಕೂಡ ಒಪ್ಕೊಂಡು ರಾಜು ಸೇಠ್ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ, ಅವರು ಏನೇನು ಮಾಡಬೇಕು ಅಂತ ತಮ್ಮ ಮುಂದೆ ಹೇಳಿದ್ದಾರೆ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮತ್ತು ಅವ್ರಿಗೆ ಸಂಪೂರ್ಣವಾದಂಥ ಸಹಕಾರ ನಾನಾಗಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮತ್ತು ಮಾಜಿ ಅಧ್ಯಕ್ಷರಾಗಲಿ ನಾವು ಕೊಡ್ತೀವಿ ಅಂತ ಹೇಳ್ತಾ, ತಾವು ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು. ನಾನು ಮಂತ್ರಿಮಂಡಲ ರಚನೆಯಾಗುವ ಮೊದಲನೇ ದಿನದಿಂದಲೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂಥ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಪಕ್ಷ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂತಂದರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಿ ಅಂತ ಅವತ್ತಿಂದ ಹಿಡ್ಕೊಂಡು ಇದು ಒಂದೇ ಉತ್ತರವನ್ನು ನೋಡಿದ್ರೆ. ಸೊ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ CM ಆಗುವ ಮಟ್ಟಿಗೂ ಕೂಡ ತಮ್ಮ ಅಭಿಮಾನಿಗಳು ಹೇಳ್ತಾ ಇದ್ರು. ಸೊ ಈ ಬಾರಿ ಸಚಿವ ಸ್ಥಾನಕ್ಕಾಗಿ ಯಾಕೆ ಅಷ್ಟೊಂದು ಇದಾಯ್ತು? ಎಲ್ಲೋ ಒಂದ್ ಕಡೆ ಇಲ್ಲ ನೋಡ್ರಿ, ರಾಜಕಾರಣದಲ್ಲಿ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು, ಅನ್ಸರ್ಟನ್. ಮತ್ತು ಹೈಕಮಾಂಡ್ ಬಹಳಷ್ಟು ಅಳದು ತೂಗಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ವಿರುದ್ಧ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಸೊ ರಾಜಕಾರಣಿಗಳ ಜೀವನದಲ್ಲಿ ಒಮ್ಮೆ ಇಂಥ ಸಂದರ್ಭ ಬರುತ್ತೆ, ಅದನ್ನು ಮೆಟ್ಟಿ ನಿಲ್ಲೋದೇ ಒಂದು ನಾಯಕತ್ವದ ಗುಣ ಅಂತ ನಾನು ಹೇಳ್ತೀನಿ. ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಯಾರೇ ಇರಲಿ, ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಕೂಡ. ಯಾಕಂದ್ರೆ ನೀವು ಈ ಹಿಂದೆ ಸಂಪುಟದಲ್ಲಿ ಕೆಲಸ ಮಾಡಿದ್ದೀರಿ, ಸೊ ಅನುಭವಿಸ್ತಿದ್ದೀರಿ, ಅದ್ರ ಜೊತೆಗೆ ಇಷ್ಟೊಂದು ತಡ ಯಾಕೆ? ಮಹಿಳೆಯರ ಬಗ್ಗೆ ಸಾಕಷ್ಟು ನೀವು ಯೋಜನೆಗಳನ್ನ ತಂದು ಕೊಟ್ಟವ್ರು. ನೀವು ಈಗಾಗಲೇ ಅಂತವ್ರನ್ನ ನಾವು ಈಗಾಗಲೇ ಉಪಸಭಾಪತಿ ಎಲ್ಲ ಮಾಡಿದ್ದೀವಿ. ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಅಂತಲೇ ಅವೆಲ್ಲರೂ ಗೊತ್ತು. ಏನೋ ಒಂದು ಆಗಿದೆ ಕರ್ನಾಟಕದಲ್ಲಿ, ಆಗಿದೆ, ಅದನ್ನು ನಾನು ಒಪ್ಕೊಳ್ತೀನಿ. ಆಗಿಲ್ಲ ಅಂತ ನಾನು ಅದರ ವ್ಯತಿರಿಕ್ತವಾಗಿ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ನೀವು ನಮ್ಮ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ, ಜಾರ್ಖಂಡ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, 3-4 ಜನ ಮಹಿಳೆಯರಿಗೆ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಏನೋ ಒಂದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಆಗಿದೆ, ಬೇರೆ 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 ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಆಗಿದೆ. ಬಟ್ ನಿನ್ನೆ ನಾನು ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದೆ, ಆದಷ್ಟು ಶೀಘ್ರದಲ್ಲಿನೇ ಮಹಿಳೆಯನ್ನು ತಗೊಳ್ತೀವಿ ಅಂತ ಹೇಳಿದೆ. ನಾನು ಹೈಕಮಾಂಡ್ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರಶ್ನೆ ಮಾಡಕ್ ಬರುದಿಲ್ಲ ಅಂತೀರಿ, ಅವ್ರ ಒಂದು ಮಾನದಂಡ ಬೇಕು. ಈಗ ನೀವು ಸಾಮಾನ್ಯ ಕಾರ್ಯಕರ್ತೆಯಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ಮಹಿಳಾ ರಾಜ್ಯ ಅಧ್ಯಕ್ಷರಾಗಿ, ಶಾಸಕರಾಗಿ, ಸಂಸದಿಗೆ ಒಂದ್ಸಾರಿ ನಿಂತು ಇಷ್ಟೆಲ್ಲ ಸಂಘರ್ಷ ಮಾಡಿದ ಮೇಲೆ ಮತ್ತೆ ಯಾವ ಮಾನದಂಡ ಬೇಕು? ಮಾನದಂಡ ಅಂತ ಹೇಳ್ತಾ ಇಲ್ಲ ನಾನು. ಪ್ರಾದೇಶಿಕವಾಗಿ ನೋಡ್ತಾರೆ, ಜಾತಿವಾರು ನೋಡ್ತಾರೆ, ನೀವು ಹೇಳಿದಾಗೆ ಅನುಭವ ನೋಡ್ತಾರೆ, ಪಕ್ಷ ಸೇವೆಯನ್ನು ಕೂಡ ನೋಡ್ತಾರೆ. ಬಟ್ ಯಾವ ಮಾನದಂಡ ಅಂತ ಇಂಥದೇ ಮಾನದಂಡದಿಂದ ನನಗೆ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. 3 ವರ್ಷ ನನಗೆ ಕೊಟ್ಟಂಥ ಅವಕಾಶದಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸ ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಿದ್ದೀನಿ.
ಸೊ ಹೈಕಮಾಂಡ್ ಅವರು ಬೇರೆಯವರಿಗೆ ಅವಕಾಶ ಕೊಡ್ತೀನಿ ಅಂತಂದ್ರೂ ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ನನಗೆ 3 ವರ್ಷ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದೇನೆ. ನಾನು ಯಾರನ್ನು ಕೇಳಿದೆ. ಹಾಗಲ್ಲ, ಇಲ್ಲಿ ವಿಳಂಬದ ಪ್ರಶ್ನೆ ಬರೋದಿಲ್ಲ. ಇರೋ 34 ಸೀಟ್ನಲ್ಲಿ ಈಗ ನಾನೇ ಭಾಳಷ್ಟು ಅನುಭವ ನನಗೆ ಇದೆ, ನಾನೇ ಇದ್ದೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಪ್ರತಿಯೊಬ್ಬರನ್ನೂ ಕೂಡ ಸಮಾಧಾನ ಮಾಡಬೇಕಾಗುತ್ತೆ. ಸಿ ಎಮ್ ಅವರೇ ಇದ್ದಾರೆ ಬಿಡಿ, ಎದಕ್ಕೆ ಬೇಕು? ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಸಿ ಎಂ ಅವ್ರಿಗೆ ನಾವು ಶಕ್ತಿಯನ್ನು ತುಂಬುವಂಥ ಕೆಲಸ ನಾವು ಮಾಡ್ತೀವಿ. ರಾಜ್ಯದ ಕೆಲವೊಂದಿಷ್ಟು ಭಾಗದಲ್ಲಿ ನೀವು ಜನರನ್ನ ಸೆಳೆಯುವಂತದ್ದು ಇವತ್ತು ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇನ್ನು ಮುಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ. ಈ ಮುಂಚೆ ಹೇಗೆ ರಾಜ್ಯವ್ಯಾಪಿ ನನ್ನ ಪ್ರವಾಸ ಇರ್ತಾ ಇತ್ತು, ರಾಜ್ಯವ್ಯಾಪಿ ಯಾವ ರೀತಿ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆಯಲ್ಲಿ ಭಾಗವಹಿಸ್ತಾ ಇದ್ನೋ, ಇನ್ನು ಮುಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ರೀತಿ ರಾಜ್ಯವ್ಯಾಪಿಯಾಗಿ ಪ್ರವಾಸವನ್ನು ಕೂಡ ಮಾಡ್ತೀನಿ. ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ನೀವು ಏನು ಕೇಳಿದ್ರು ಕೂಡ ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಅವ್ರು ಏನು ಜವಾಬ್ದಾರಿ ಕೊಟ್ಟರು ಮಾಡ್ತೀನಿ. ಆದರೆ ನನಗೇನೂ ಕೂಡ ಅದರ ಕಲ್ಪನೆ ಇಲ್ಲ, ಯಾಕಂದರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ 2 ತಿಂಗಳಿಂದ ಸೈಲೆಂಟ್ ಆಗಿದ್ದೀರಿ ಮೇಡಮ್. ಅಂದ್ರೆ ಹಿಂದಕ್ಕೆ ನೀವು ಮಂತ್ರಿ ಬೆಳಗಾವಿ ಬಂದಾಗ ನನ್ನ ಮೌನ ಒಂದು ವೀಕ್ನೆಸ್ ಅಲ್ಲ ಅಂತ ಕೊಟ್ಟಿದ್ರಿ. ಈಗ ಯಾಕೋ ಈ ಸಂದರ್ಭ ಅದಲ್ಲ, 2 ತಿಂಗಳ ಆ ಮಾತನ್ನ ಈಗ ಇದು ಸಂದರ್ಭ ಅಲ್ಲ, ಇದು ಸೂಕ್ತ ಸಂದರ್ಭ ಅಲ್ಲ. ಈಗ ನಾನು ಆ ರೀತಿ ಬಿಟ್ರೆ ಅದು ಡೈರೆಕ್ಟ್ ಆಗಿ ನಾನು ಹೈಕಮಾಂಡ್ಗೆ ನಾಯಕತ್ವಕ್ಕೆ ಮಾತಾಡ್ದಂಗ. ಈ ಸಂದರ್ಭ ಆ ಡೈಲಾಗ್ಗೆ ಸಾಧ್ಯನೇ ಇಲ್ಲ ರೀ. ಪಾಪ ಯಾರು ಯಾರ್ಯಾರು ಇಲ್ಲ, ನಮ್ಮ ಜಿಲ್ಲೆಯವರು ಇಲ್ಲ, ಹೊರಗಡೆಯವರು ಇಲ್ಲ, ಪಕ್ಷದ ಒಳಗಡೆಯವರು ಇಲ್ಲ. ಅನಿವಾರ್ಯತೆ ಪ್ರತಿಯೊಬ್ಬರು ಕೂಡ ಬಹುಶಃ ನಾನು ಮಂತ್ರಿ ಮೊದಲೇ ಇದ್ರಲ್ಲೋ ಅಥವಾ 2ನೇ ಇದ್ರಲ್ಲೋ ಆಗಿದ್ರೆ ಇಷ್ಟು ಇದನ್ನ ಮಾಡ್ತಾ ಇರಲಿಲ್ಲ. ಪ್ರತಿಯೊಬ್ಬರು ನಮ್ಮ ಪಕ್ಷದವರು, ವಿರೋಧ ಪಕ್ಷದವರು ಬಂದು ನನಗೆ ಇವತ್ತು ಅವರ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ಈಗ ರಾಜ್ಯದ ಇತಿಹಾಸದಲ್ಲಿ ಮೇಡಮ್ ಎಲ್ಲ ಆಪ್ತರಿಗೂ ಅವಕಾಶಗಳನ್ನು ಕೊಡ್ತಾರೆ. ಈಗ ಯಡಿಯೂರಪ್ಪನವ್ರು ಬಂದಾಗ ಉಮೇಶ್ ಕತ್ತಿ ಅವರು ಆಗದೇ ಇದ್ರು ಇನ್ನೊಂದ್ಸಲ ಕರ್ಕೊಂಡು ಮಾಡಿದ್ರು, ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಕಂಟಿನ್ಯೂ ಮಾಡಿದ್ರು. ಈಗ ನೀವು ಕೂಡ ಆಪ್ತರಿದ್ದೀರಿ, ನಿಮ್ಮನ್ನ ಯಾಕೆ ಬಿಟ್ರು ಅಂತ ನಾನು ಎಲ್ಲರಿಗೂ 3 ಜನ ಮಹಿಳಾ ಶಾಸಕರಿದ್ದಾರೆ. 3 ಜನ ಮಹಿಳಾ ಶಾಸಕರ ಕೇಳಿ ಬರ್ತಾರೆ. ಅದು ತಮ್ಮದು ಕೂಡ ಆ ಸಾಮರ್ಥ್ಯ ಆಗಂದ್ರೂ ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ತಮ್ಮದು. ಅವಕಾಶ ಸಿಕ್ಕಾಗ ಸಾಮರ್ಥ್ಯ ಯಾರಿಗಾದ್ರೂ ಗೊತ್ತಾಗುತ್ತೆ. ನನಗೆ ಅವಕಾಶ ಸಿಕ್ತು, ಸಾಮರ್ಥ್ಯ ತೋರಿಸ್ತೆ. ಇನ್ನೊಬ್ಬರಿಗೆ ಕೊಟ್ರೆ ಅವ್ರಿಗೆ ನನಗಿನ್ನ ಜಾಸ್ತಿ ಸಾಮರ್ಥ್ಯ ಇದ್ರೆ ರಾಜಕೀಯ ಶಿಷ್ಯರಾದಂತ ನಯನಾ ಮುತ್ತಮ್ಮ ಅವರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದೊಂದು ಪಕ್ಷದಲ್ಲಿ ಚರ್ಚೆ ಆಗ್ತದೆ. ಅದು ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡಿತ ಇಲ್ಲ ರೀ. ನಾನು ನೋಡಿ, ರಾಜಕಾರಣದಲ್ಲಿ ಬಾರದು ಬಪ್ಪದು ತಪ್ಪದು. ರಾಜಕಾರಣದಲ್ಲಿ ನಾಯಕರಿಗೆ ಒಮ್ಮಿಲ್ಲ ಒಮ್ಮೆ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ತಾಳ್ಮೆಯಿಂದ ಇದ್ದು ಪಕ್ಷದ ಚೌಕಟ್ಟಿನಲ್ಲಿ, ಪಕ್ಷದಲ್ಲಿ ಶಿಸ್ತಿನಿಂದ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಇದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. 5,000 ಕೋಟಿ ಅಂದ್ರೆ ಎಲ್ಲಿ ಹೋಯ್ತು ಅಂತ ಹೇಳಿ ಒಂದು ಗಂಭೀರವಾದ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ನೀವೊಬ್ಬ ಕಡಿಮೆ ಆಗಿದ್ದು ನೋಡಪ್ಪ. ಯಾರು ಆರೋಪ ಮಾಡ್ತಾರೆ? ಸಂಜಯ್ ಪಾಟೀಲ್ ಅವರು, ಮಾಜಿ ಶಾಸಕ. ನಾನು ಮೊನ್ನೆನೇ ಹೇಳಿದ್ದೀನಲ್ಲ, ಎಲ್ಲರೂ ನೀವು ನೋಡಿದಿರಲ್ಲ, 5,000 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆನೇ ಮಾಡಲಿಲ್ಲ. ಮಾನ್ಯ ಆವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮಗೆ 5,000 ಕೋಟಿ ಬಿಡುಗಡೆನೇ ಮಾಡಲಿಲ್ಲ. ಯಾಕಂದರೆ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯನವರಿದ್ದರು. ಸೊ ನಮಗೆ ಅವರು ದುಡ್ಡನ್ನೇ ಬಿಡುಗಡೆ ಮಾಡಲಿಲ್ಲ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಲಿಲ್ಲ ಅಂತಂದರೆ 5,000 ಕೋಟಿ ಎಲ್ಲಿಂದ ತಗೊಂಡು ಬರಲಿ? ನಾನಲ್ಲ, ಅವ್ರಿಗೆ ತಿಳುವಳಿಕೆ ಕಡಿಮೆ, ಅದಕ್ಕೆ ಆರೋಪ. ಈಗ ಹೆಬ್ಬಾಳ್ಕರ್ ಅಂದ್ರೆ ಪವರ್ಫುಲ್, ಹಠಮಾರಿ, ಕೊನೆ ಕ್ಷಣದಲ್ಲಾದ್ರೂ ಮಂತ್ರಿ ಆಗೇ ಬರ್ತಾರೆ ಅಂತ ನಿಮ್ಮ ಅಭಿಮಾನಿಗಳು ಈಗ ನಿರೀಕ್ಷೆಯಲ್ಲಿದ್ದಾರೆ, ನಂಬಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಬೇಕು? ಆ ನಂಬಿಕೆನ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.
BS Channabasappa and Sons, The Textile Mall, Tilakwadi, Belagavi.